ಅನುಷ ಬುದ್ಧಿ ಹೇಳಿದ್ಮೇಲೆ ಧರ್ಮ ಇನ್ಮೇಲಿಂದ ಜೋರಾಗಿ ಆಡ್ತೀನಿ ಅಂತ ಒಂದು ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಊಟದ ಟೈಮಲ್ಲಿ ನಡೆದಿರೋ ಜಗಳದಲ್ಲಿ ಯಾರ್ದು ತಪ್ಪಿಲ್ಲ ಅಂತ ನನಗನ್ನಿಸ್ತು. ಅಡುಗೆ ಮಾಡಿರೋ ಸುರೇಶ್ ಎಲ್ಲರಿಗೂ ಊಟ ಸಿಗ್ಲಿ ಅಂತ ಐಶ್ವರ್ಯ ಒಂದ್ ಸ್ವಲ್ಪ ನೋಡ್ಕೊಂಡ್ ಬಡಿಸ್ಕೊಂಬ ಅಂತಂದ್ರು. ತಟ್ಟೆ ಇಟ್ಕೊಂಡು ಊಟ ಹಾಕೊಳಕ್ ಬಂದಾಗ ಸುರೇಶ್ ಮಾತು ಕೇಳಿ ಐಶ್ವರ್ಯಕ್ಕೆ ಸಿಟ್ಟು ಬಂದಿದೆ ಅಂತ ತಪ್ಪಿಲ್ಲ ಅಂತ ಅನ್ನಿಸ್ತು. ಇಷ್ಟ ಬಿಟ್ರೆ ಇಲ್ಲಿ ಯಾರ್ದು ತಪ್ಪಿಲ್ಲ ಅಂತ ನನಗನ್ನಿಸ್ತು. ಈ ಮಧ್ಯೆ ಮಂಜಣ್ಣ ಸುರೇಶ್ ಅವ್ರಿಗೆ ಬೈದು ಅವ್ರನ್ನ ಇನ್ನೂ ಸ್ವಲ್ಪ ರಜೆ ಹೇಳಿಸ್ತಾ ಇದ್ದಿದ್ದು ಸರಿ ಇಲ್ಲ ಅಂತ ನನಗನ್ನಿಸ್ತು. ಇನ್ನು ಗುಲಾಬಿ ಕೊಡೋ ಟಾಸ್ಕ್ ಅಲ್ಲಿ ಭವ್ಯಗೌಡ ಬಿಟ್ರೆ ಯಾರು ಧೈರ್ಯವಾಗಿ ಕರೆಕ್ಟ್ ಆಗಿ ರೀಸನ್ ಕೊಟ್ಟು ಗುಲಾಬಿ ಕೊಡ್ಲಿಲ್ಲ ಅಂತ ನನಗನ್ನಿಸ್ತು. ಕೆಂಪು ಗುಲಾಬಿ ಎಲ್ಲರೂ ಕರೆಕ್ಟ್ ಆಗಿ ಕೊಟ್ರು. ಇನ್ನು ಕಪ್ಪು ಗುಲಾಬಿ ಕೊಡೋಕೆ ಮಾತ್ರ ಸುರೇಶ್ ಅವರನ್ನ ಬಲಿಕ ಬಕ್ರ ಮಾಡಿದ್ರು ಅಂತ ನನಗನ್ನಿಸ್ತು. ಇನ್ನು ಐಶ್ವರ್ಯ ಅಂತೂ ನಾನು ಊಟದ ಹತ್ರ ಸುರೇಶ್ ಅವ್ರ ಹತ್ರ ಜಗಳ ಆಡ್ತಿದ್ದೆ, ತ್ರಿವಿಕ್ರಮ್ ಅವರು ಬಂದು ಬಿಡಿಸ್ಲಿಲ್ಲ ಅಂತ ಕಪ್ಪು ಗುಲಾಬಿ ಕೊಟ್ಟಿದ್ದು ಸಿಲ್ಲಿ ಆಗಿತ್ತು. ತ್ರಿವಿಕ್ರಮ್ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ರು. ಮಂಜಣ್ಣ ಸುರೇಶ್ ಅವ್ರ ಮೇಲೆ ಸುಮ್ನೆ ಕಿರ್ಚಾಡಿ ಅವ್ರನ್ನ ಇನ್ನೂ ಸ್ವಲ್ಪ ಜಾಸ್ತಿ ಕಿರ್ಚಾಡೋ ತರ ಮಾಡಿದ್ರು. ಹಂಗ್ ನೋಡ್ಕೊಂಡ್ರೆ ಐಶ್ವರ್ಯ ಆಕ್ಚುಲಿ ಮಂಜಣ್ಣ ಕೊಡ್ಬೇಕು ಕಪ್ಪು ಗುಲಾಬಿ. ಇನ್ನು ಈ ನಮ್ ಗೋಲ್ಡ್ ಸುರೇಶ್ ಅಣ್ಣ ಗೊತ್ತಿದ್ರು ಮಾಡ್ತಾರಾ ಇಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಗೊತ್ತಾಗಲ್ವಾ ಅಂತ ಈ ವಿಡಿಯೋ ನೋಡಿ. ಅವರೆಲ್ಲ ಬಂದು ನಮ್ಮ ಹತ್ರ ಮಾತಾಡಿದಾಗ ನಾವು ಅದನ್ನ ಇನ್ನೊಬ್ರ ಹತ್ರ ಅದನ್ನ ಶೇರ್ ಮಾಡ್ಕೋಬೇಕಂತ ಶೇರ್ ಮಾಡ್ಕೊಂಡಾಗ ಅದು ನಮ್ಮ ತಪ್ಪು ಮಾಡ್ಕೋಬಾರ್ದಲ್ವಾ. ನೋಡಿದ್ರಾ, ಯಾರೋ ಇವ್ರ ಹತ್ರ ಸೀಕ್ರೆಟ್ ಶೇರ್ ಮಾಡ್ಕೊಂಡ್ರೆ ಅದನ್ನ ಬೇರೆಯವ್ರ ಹತ್ರ ಹೇಳಿದ್ರಂತೆ. ನನ್ನ ಹತ್ರ ಸೀಕ್ರೆಟ್ ಶೇರ್ ಮಾಡ್ಕೊಂಡ್ರೆ ತಪ್ಪಿಲ್ಲ, ಆದ್ರೆ ಅದೇ ಸೀಕ್ರೆಟ್ ನಾನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಂಡ್ರೆ ತಪ್ಪ ಅಂತ ಕೇಳ್ತಾರೆ. ಯಾರಾದ್ರೂ ಸೀಕ್ರೆಟ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾರ. ಇನ್ನು ಈ ಜೋಡಿಗಳಿಗೆ ಮೊದಲನೇ ಟಾಸ್ಕ್ ಕೊಟ್ಟಿದ್ರು. ಆಪೋಸಿಟ್ ಆಗಿ ಕುತ್ಕೊಂಡು ಇಬ್ರು ಒಂದೇ ಆನ್ಸರ್ ಕೊಟ್ರೆ ಲಕ್ಸುರಿ ಪಾಯಿಂಟ್ಸ್ ಬರುತ್ತೆ. ಕೆಲವರು ಆನ್ಸರ್ ಎಂಟರ್ಟೈನಿಂಗ್ ಆಗಿತ್ತು, ಇನ್ನು ಕೆಲವರು ತಲೆ ಉಪಯೋಗಿಸಿ ಮೊದಲೇ ಮಾತಾಡ್ಕೊಂಡು ಕರೆಕ್ಟ್ ಆನ್ಸರ್ ಬಂದ್ರೆ ಇನ್ನೂ ಸ್ವಲ್ಪ ಜನ ಸುರೇಶ್ ಅಣ್ಣನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಆದ್ರೂ ಫಸ್ಟ್ ಟಾಸ್ಕ್ ಅಲ್ಲೇ ಲಕ್ಸುರಿ ಪಾಯಿಂಟ್ಸ್ ಕಳ್ಕೊಂಡ್ಬಿಟ್ರು. ಇನ್ನು ಕೊನೆಯಲ್ಲಿ ಬಿಗ್ ಬಾಸ್ ಮನೆಗೆಲ್ಲ ಒಂದು ಶಾಕ್ ಕೊಟ್ರು. ಕ್ಯಾಪ್ಟನ್ಸಿ ಡೀಲ್ ಮಾಡ್ಕೊಂಡಿದ್ದಕ್ಕೆ ಬಿಗ್ ಬಾಸ್ ತ್ರಿವಿಕ್ರಮ್ಗೆ ಕ್ಯಾಪ್ಟನ್ ಗಿದ್ದ ನಾಮಿನೇಷನ್ ಪವರ್ ಕಿತ್ಕೊಂಡು. ಈ ಮನೆ ರೂಲ್ ಪ್ರಕಾರ ನಾಮಿನೇಷನ್ ಬಗ್ಗೆ ಓಪನ್ ಆಗಿ ಡಿಸ್ಕಸ್ ಮಾಡಂಗಿಲ್ಲ, ಆದ್ರೂ ಎಲ್ಲರೂ ಸೇರಿ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಈಗ ನೀವೆಲ್ಲ ಓಪನ್ ಆಗಿ ಡಿಸ್ಕಸ್ ಮಾಡಿ ಒಂದು ಜೋಡಿನ ಎಲಿಮಿನೇಷನ್ ಗೆ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡಿ ಅಂತ ಬಿಗ್ ಬಾಸ್ ಜೋಡಿಗಳಿಗೆ ಕೆಲಸ ಕೊಟ್ಟಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಹೇಳ್ಕೊಳ್ಳುವಂತ ಎಂಟರ್ಟೈನ್ಮೆಂಟ್ ಏನು ಇರಲಿಲ್ಲ. ನಿಮಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಇದು ಇಷ್ಟ ಆಯ್ತು ಇದು ಇಷ್ಟ ಆಗಿಲ್ಲ ಅಂತ ಏನಾದ್ರೂ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಂಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.